ವಿನಯ್ ಕುಲಕರ್ಣಿ ಅನೇಕರ ಮೇಲೆ ಹಲ್ಲೆ ಮಾಡಿದ್ದಾರೆ, ಗುಂಡಾಗಿರಿ ಮಾಡಿದ್ದಾರೆ, ದಾದಾಗಿರಿ ಮಾಡಿದ್ದಾರೆ. ಅವ್ರು ಶಿಕ್ಷೆ ಆದಕ್ಕೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಹಾಗಾದರೆ ಇಲ್ಲಿ ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ, ಏನು ಪ್ರಕರಣ ದಾಖಲಾಗಿಲ್ಲ. ಇಂಥವರನ್ನು ಜೀವಾವಧಿ ಶಿಕ್ಷೆಗೆ ಒಳಪಡಿಸಿದ್ದು ಭಾಳ ಸರಿ ಇದೆ. CBI ಮಾಡಿದಂಥ ಕಾರ್ಯವನ್ನು ಎಲ್ಲರೂ ಮೆಚ್ಚಿಕೊಳ್ಬೇಕು. ಹಾಗಾದರೆ ವಿನಯ್ ಕುಲಕರ್ಣಿ ಯಾವ ರೀತಿ ವೈದ್ಯರ ಮೇಲೆ ಹಲ್ಲೆ ಮಾಡಿದರೆ ಅದನ್ನು ತಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಜೈಲಿನಲ್ಲಿ ಅವರಿಗೆ ನಿದ್ದೆಯೂ ಬರ್ತಾಯಿಲ್ಲ, ಊಟೂ ಸೇರ್ತಾ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಮಗೆಲ್ಲ ಗೊತ್ತಿದೆ, ಧಾರವಾಡ ಜಿಲ್ಲಾ ಪಂಚಾಯತಿ BJP ಸದಸ್ಯರೇನಿದ್ರು ಯೋಗೀಶ್ ಗೌಡ ಅವರ ಹತ್ಯೆ 2014 ಆಯಿತು. ನಂತರ ಅದನ್ನು ಯಾವ ರೀತಿ ತಿರುಚಿರು, ಯಾವ ರೀತಿ ಆ ಪ್ರಕರಣ ತೆಗೆದುಕೊಂಡು ಹೋಯ್ತು ತಮಗೆಲ್ಲ ಈಗಾಗಲೇ ಗೊತ್ತಿದೆ. ಆದರೆ ಇಲ್ಲಿ PSI ಚನ್ನಕೇಶವ ಟಿಂಗ್ರಿಕರ್ 7 ವರ್ಷ ಜೈಲು ಶಿಕ್ಷೆ ಮತ್ತು 30 ಲಕ್ಷ ದಂಡ ಕೊಡಬೇಕಾಗಿದೆ. ಇಲ್ಲಿ PSIಗಳು ಗಮನಿಸಬೇಕು, CPIಗಳು ಗಮನಿಸಬೇಕು. ಅದೇ ಹೊತ್ತಿನಲ್ಲಿ ರಾಜ್ಯ ಸೂತ್ರವನ್ನು ಒಬ್ಬ DSP ಮತ್ತು ಹರಿಪ್ರಸಾದ್ ಅವರು ರಾಜ್ಯ ಸೂತ್ರವನ್ನು ಮಾಡಲಿಕ್ಕೆ ಹೊರಟಿದ್ರು. DSP ತುಳಜಪ್ಪ ಸುಲ್ಪಿ ಇದು ನಡೆದು ಹೋಗಿದೆ. ಇದೆಲ್ಲವನ್ನು ಕೂಲಂಕಷವಾಗಿ CBIದವರು ಪರಿಶೀಲನೆ ಮಾಡಿದರು. ಏನು ಕೊಲೆ ಆಯಿತು, ಕೊಲೆ ಆದ ನಂತರ ಅದೇ ದಿನ ವಿಲೇಕರ್ ಮನೆಗೆ ಸದಾಶಿವನಗರದಲ್ಲಿ ಏನು ಬೆಂಗಳೂರಲ್ಲಿ ಅಲ್ಲಿ ಹೋಗಿ ಭೇಟಿಯಾಗಿದ್ದಾರೆ. ನಂತರ ಅಲ್ಲಿ ಬಚ್ಕೊಂಡಿದ್ದಾರೆ. ನಂತರ 2 ಬೈಕ್ಗಳು ಸಿಕ್ಕಿವೆ. ಆ ಪ್ರಕಾರ CBIದವರು ಭಾಳ ಕೂಲಂಕಷವಾಗಿ ತನಿಖೆ ಮಾಡಿದರು. ಎಷ್ಟು ವರ್ಷ? 2019ರಿಂದ 26ರವರೆಗೆ 7 ವರ್ಷ ಸತತ ತೆಗೆದುಕೊಂಡ್ರವರು. ನಾವೇನು ಕೇಳ್ತೇವೆ, ನೀವು ಜನಪ್ರತಿನಿಧಿಗಳು, ನೀವು ಜನರ ಕಣ್ಣೀರನ್ನು ಒರೆಸ್ಬೇಕು, ರಕ್ತ ಹರಿಸಬಾರ್ದು. ಏನು ಶಪತ್ತು ಹೊಂದಿರ್ತಾರೆ ನೀವು? ಹೆಚ್ಚಾಗಿ ಗುಂಡಾಗಳೇ ಆರಿಸಿ ಬರ್ತಾ ಇದ್ದಾರೆ, ಹಣವಂತರೇ ಆರಿಸಿ ಬರ್ತಾ ಇದ್ದಾರೆ. ನಮಗೆ ಯಾರು ಕೇಳೋರು ಅಂತೇಳಿ ಈ CBI ಪ್ರಕರಣ ಎಲ್ಲಿ ಹೋಗಿಬಿಡ್ತು ತಮಗೆಲ್ಲ ಗೊತ್ತಿದೆ. ಎಲ್ಲ MLAಗಳು MLCಗಳು ಸುಮ್ಮನೆ ಜನಸೇವೆ ಮಾಡಿಕೊಂಡು ಇರೋದು ಭಾಳ ಒಳ್ಳೆಯದು. ಇನ್ನು ಶರಣಾಗತಿಗೆ ಸಂಚನ್ನು ರೂಪಿಸಿದರು, ಶರಣಾಗತಿ ಆಗಿದ್ದರು. ಯಾರು? ಇಲ್ಲಿ ಬಸವರಾಜ ಮುತ್ತಿಗೆ, ವಿಕ್ರಮ್ ಬಳ್ಳಾರಿ, ಕೀರ್ತಿ ಕುಮಾರ್, ಸಂದೀಪ್ ಸೌದತ್ತಿ, ವಿನಾಯಕ್ ಕಟಗಿ, ಮಹಾಬಳೇಶ್ವರ್ ಹೊಂಗಳೆ, ಇವರು ಬೆಳಗಾವಿ ಉಪನಗರ ಏನು ಠಾಣೆ ಇದೆಯಲ್ಲ, ಏನು ಟಿಂಗ್ರಿಕರ್ ಇದೆಯಲ್ಲ, ಅಲ್ಲಿ ಶರಣಾಗತಿ ಆದರು. ಮುಂದೆ ಈ ಪ್ರಕರಣ ಅವ್ರು ಏನು ಹೇಳ್ತಾರೆ ಅಂತಂದರೆ, ಭೂ ವಿವಾದ ಇತ್ತು, ಅದಕ್ಕೆ ನಾವು ಕೊಲೆ ಮಾಡಿದಂತೆ ಶರಣಾಗತಿ ಆದರು. ಅಷ್ಟಕ್ಕೆ ಮುಗಿಲಿಲ್ಲ ಅದು. CBIದವರು ಒಂದೊಂದು ಹಂತವನ್ನು ಮೀರಿ ಹೋದರು. ಇನ್ನು ವಿನಯ್ ಕುಲಕರ್ಣಿ ಆಪ್ತ ಕಾರ್ಯದರ್ಶಿ ಏನಿದೆ, ಅವ 5 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದ. ಬಸವರಾಜ ಮುತ್ತಿಗೆ ಸೇರಿದಂತೆ 6 ಆರೋಪಗಳನ್ನು ಈ ಪ್ರಕರಣ ರಕ್ಷಣೆ ಮಾಡಲಿಕ್ಕೆ 5 ಲಕ್ಷ. ಇದು ಹೆಂಗೆ ಗೊತ್ತಾಯ್ತಂದ್ರೆ, ಒಬ್ಬ ಟ್ಯಾಕ್ಸಿ ಡ್ರೈವರ್ ದೂರದಿಂದ ನೋಡಿದ. ಆತನು ಕೂಡ CBIಗೆ ಹೇಳಿದ, ಎಲ್ಲಿ ಏನಾಗ್ತಿತ್ತು ತಿಳಿಲಿಕ್ಕೆ ಬರೋದಿಲ್ಲ, ನೀವು ಬೆಕ್ಕದ ಮಾಡಿರ್ತಾರೆ ಅಲ್ಲಿ ಕೂತು, ನೀವು ಮಾಡಿದ್ದೇ ನಾಟಕ ಅಂತಲ್ಲ. ಗೋಕಾಕದಲ್ಲಿ ವಿಷಯ ಹೆಚ್ಚುವಾಗಿ ನೀವು ಭಾಳ ಗಮನ ಹರಿಸ್ಬೇಕು. ಗೋಕಾಕ್ ನಾಯಕರು ನಿಮ್ಮದೇ ಭಾಳ ಆವಾಜಾಗಿದೆ. ನಮಗೊಬ್ಬ ಅಲ್ಲಿಂದ ಫೋನ್ ಮಾಡ್ತಾರೆ, ಸರ್ವೋತ್ತಮ್ ಜಾರಕಿಹೊಳಿ ಬಗ್ಗೆ ವರದಿ ಮಾಡಬೇಡ ಅಂತ. ನಾನು ಹೇಳಿದೆ, ಆತನನ್ನು ನಾನು ಸೋಲಿಸ್ತೇನೆ ಅಂತ ಹೇಳಿಬಿಟ್ಟೆ. ಸಾರಿ ಅಂತಾನೆ. ಅಂದರೆ ಇನ್ನೂ ಗುಂಡಾಗಿರಿ ಇವರು ಮಾಡ್ತಾ ಇದ್ದಾರೆ ಅಂತ ಅರ್ಥ. PSI CPI DSPಗಳಿಗೆ ನಿಮಗೂ ವಾರ್ನಿಂಗ್ ಕೊಡ್ತೇನೆ ನಾನು. ಒಂದೇ ಒಂದು ಸುಳ್ಳು ಕೇಸ್ ನಮ್ಮ ಕಡೆಗೆ ಬಂದರೆ
ನಿಮ್ಮ ಡ್ರೆಸ್ಸನ್ನು ನಾವು ಕಳಿಸಿ ಬಿಡ್ತೇವೆ. ಇದು ಭಾಳ ಎಚ್ಚರಿಕೆಯಿಂದ ಇರಬೇಕು. ಹಲ್ಲೆ ಆಗಿದೆ ಸುಮ್ಮನೆ ಕೂತಿದ್ದಾರೆ ಅಂತಂದ್ರಲ್ಲ, ಆರೋಪಿಗಳನ್ನು ಯಾವ ರೀತಿ ಬಂಧನ ಮಾಡ್ತೇವೆ ಕಾದು ನೋಡ್ತೇವೆ ನಾವು. ಇದು ಯಾರ ಹುನ್ನಾರ ಇದೆ ಅನ್ನೋದು ನೀವು ಕಂಡುಹಿಡಬೇಕು. ಮಾರ್ಕೆಟ್ CPI ಮತ್ತು ಕಡೆ ಬಜಾರ್ CPI ನಿಮಗೆ ಕೊಡೋಕ್ಕೆ ಎಚ್ಚರಿಕೆ. ಇದು ಹಾಜರುಪಡಿಸಲೇಬೇಕು. ಅದು ಹಿನ್ನೆಲೆ ಯಾರಂತ ಕಂಡುಹಿಡಬೇಕು. ಇಲ್ಲಿ ವಿನಯ್ ಕುಲಕರ್ಣಿ ಕಂಡುಹಿಡಿದ್ರು CBIದವರು. ನೀವು ಎಲ್ಲ CCTV ಫುಟೇಜ್ ಇಟ್ಕೊಂಡು ನೀವೇನು ಮಾಡ್ತಾಯಿದ್ರಿ, ಯಾವ ಕೆಲಸವನ್ನು ನೀವು ಮಾಡ್ತಾಯಿದ್ರಿ ಅದನ್ನು ಹೇಳಬೇಕು. ಹಿಂದೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಏನಾದರೂ ಮುಚ್ಚಿ ಹಾಕ್ಕೊಳ್ಬೋದು. ಈಗ ಎಲ್ಲವೂ ಕುಲ್ಲಂಕುಲ ಇದೆ. ಮೊದಲು ಯಾವುದೋ ಒಂದು ವರದಿ ಇತ್ತಂದ್ರೆ ಬ್ರೇಕಿಂಗ್ ನ್ಯೂಸ್ ಹಾಕಿ ದುಡ್ಡು ಮಾಡ್ಕೋತಿದ್ರು TV ಅವರು. ದಿನಪತ್ರಿಕೆ ಒಂದು ನ್ಯೂಸ್ ಹೊಡೆದು ಕ್ಷಮಾಪಣೆ ಕೇಳ್ತಿದ್ರು ದುಡ್ಡು ತೊಗೊಂಡ್ಕೊಂಡು. ಈಗ ಏನೂ ಇಲ್ಲ, ಎಲ್ಲ ಬಹಿರಂಗ. ವಿನಯ್ ಕುಲಕರ್ಣಿ ಅವರು ಇಲ್ಲಿ ದೊಡ್ಡ ತಪ್ಪನ್ನು ಮಾಡಿಬಿಟ್ರು. ಅಧಿಕಾರ ಮದ ಸರ್ಕಾರದಿದೆ, ನಮ್ಮನ್ನ ಯಾರು ಕೇಳೋರು, ನಮ್ಮನ್ನ ಯಾರು ಹೇಳೋರು. ಇಂಥವ್ರು ರಾಜಕಾರಣಿ ಭಾಳ ಜನ ಇದ್ದಾರೆ. ನೇರವಾಗಿ ಪತ್ರಕರ್ತೆ ಧಮಕಿ ಹಾಕುವಂಥ MLAಗಳನ್ನು ನಾನು ನೋಡಿದ್ದೇನೆ. ಎಲ್ಲರಿಗೂ ಮಾಡ್ರಿ, ನನಗೆ ಯಾರು ಧಮಕಿ ಹಾಕೋದಿಲ್ಲ, ಹಾಕುವಂತಿಲ್ಲ. ಧಮಕಿ ಹಾಕಿದರೆ ಸೋಲು ಗ್ಯಾರಂಟಿ, ಅದ್ರಾಗ ಏನೂ ಡೌಟ್ ಇಲ್ಲ. ಯಾಕಂದರೆ ಇಲ್ಲಿ ಜನಪ್ರತಿನಿಧಿಗಳು ಭಾಳ ಬುದ್ಧಿ ಕಲಿಬೇಕಾಗ್ತದೆ. ನೀವು ಜನ ಸೇವೆ ಮಾಡಲಿಕ್ಕೆ, ಲೂಟಿ ಮಾಡಲ್ಲ. ಯಾರು ಬೇಡ ಅಂತಾರೆ? ಹಲ್ಲೆ ಮಾಡೋಕ್ಕೆ ಯಾಕೆ ಹೇಳ್ತಾರೆ? 420 ನನ್ನ ಮಕ್ಕಳ ನ್ಯಾಯಾಲಯದಲ್ಲಿ ಮಾಸ್ಟರ್ ಮೊಕದ್ದಮೆ ಹಾಕಿರಲ್ಲ, ಯಾರು ಬೇಡ ಅಂತಾರೆ? ಯಾರು ಬೇಡ ಅಂತಾರೆ? ಗೆಲ್ಲರಲ್ಲ, ನೋಡೋಣ ಅಲ್ಲೇ. ಬರೀ ಹಂಚುವಂಥ ತಂತ್ರಗಾರಿಕೆನ ಮೊದಲು ಬಿಡಬೇಕು. ಸದಾನಂದ ಬಾಬುನ ಮೊದಲು ಬಿಡ್ಬೇಕು. ನಮ್ಮ ಮುಸಾಫರಿಗೆ ಯಾರು ಹತ್ತಬಾರದು. ಸ್ಪಷ್ಟವಾದಂಥ ಸಂದೇಶ ಇದು, ಸಾದಾ ಸೀದಾ ಸಂದೇಶ ಅಲ್ಲ. ಪದೇ ಪದೇನ ನಾವು ಹೇಳೋದಿಲ್ಲ. ಯೋಗೇಶ್ ಗೌಡನ ಏನು ಹತ್ಯೆ ಪ್ರಕರಣ ಏನು 16 ಆರೋಪಿಗಳಿದ್ದಲ್ಲ, ಪ್ಲಸ್ PSI ಅವರು ಟಿಂಗರಿಕರ. ಇಲ್ಲಿ ಆ 16 ಆರೋಪಿಗಳು 25 ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರಕರಣಗಳು ಕೂಡ ದಾಖಲಾಗಿದ್ದವು. ಅಂದರೆ ಇದು ಗ್ಯಾಂಗ್ ಹೆಂಗಿತ್ತಪ್ಪ ಅಂತಂದ್ರೆ ದುಡ್ಡು ತೆಗೆದು ಕೊಲೆ ಮಾಡೋದು, ದುಡ್ಡು ತೆಗೆದು ಹೊಡೆಯೋದು. ಅಟ್ಟ 10,000 ಇತ್ತಂದ್ರೆ ಸ್ವಲ್ಪ ಮಾಡೋದು, 10 ಲಕ್ಷ ತಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋದು. ಇದನ್ನು ಮೊದಲು ಬಿಡ್ಬೇಕು ನೀವು. ಬೆಳಗಾವಿ ಜಿಲ್ಲಾ 18 ಶಾಸಕರಿಗೆ ಮತ್ತು MP ಗಳಿಗೆ ಕೇಳ್ತೆ, ನಿಮ್ಮ ಸತ್ಯ ವರದಿ ನಾವು ಮಾಡೋರು. ಈ ಸತ್ಯ ವರದಿಗೆ ನೀವು ಕೋರ್ಟ್ದಲ್ಲಿ ಹೋಗ್ರಲ್ಲ, ಡಿಫಾಮೇಷನ್ ಕೇಸ್ ಹಾಕ್ರಿ, ಭಾಳ ಉದರಾಡ್ತಿರಲ್ಲ. ಒಬ್ಬ ಕಾಮೆಂಟ್ ಮಾಡಿದ, ಸಣ್ಣ ಬಾಬ್ರೆ ನೀವು ಹಿಂಗೆ ಹೋದರೆ ನಿಮ್ಮನ್ನು ಪರ್ಮನೆಂಟಲ್ಲೇ ಜೈಲಿಗೆ ಹಾಕ್ತಾರಂತ. ಅಷ್ಟು ಸಾಧ್ಯ ಇದೆಯೇನು? ಅಷ್ಟು ಸರಳ ಇದೆಯೇನು? ಸದಾನಂದ ಬಾಬುನವರು ಕೆನಕವರು ಏನೇನಾಗಿದ್ದಾರೆ ನಮ್ಗೆ ಗೊತ್ತಿದೆ. ಕಳಿಸಲ 3 MLAಗಳನ್ನು ಕೆಡವಿದೆ, 2 MLAಗಳನ್ನ ಟಿಕೆಟನ್ನು ತಪ್ಪಿಸಿದೆ ನಾವು. ಬೆಳಗಾವಿ ಉತ್ತರ ಶಾಸಕ ಕೇಳಲ್ಲ, ಅನಿಲ್ ಬೆನ್ಕೆ ಕೇಳ್ರಿ ಟಿಕೆಟ್ ತಪ್ಪಿಸೋರು ಯಾರಂತ ಹೇಳಿಬಿಡ್ತಾರೆ ಅವರು. ಹೀಗಾಗಿ ನಮ್ಮ ಸಾರಿ ಕೂಡ ನೀವು ಹೋಗಬೇಡಿ. ಇನ್ನು ಪೊಲೀಸ್ ಅಧಿಕಾರಿಗಳು ಸುಳ್ಳು FIR ಮಾಡ್ತಾರೆ. ನೀವು ಯಾರೋ ಒಬ್ಬ MLA ಅಲ್ಲಿ ಕೂತ ಹೇಳ್ದ, ಕಾಕ್ತಿಯಲ್ಲಿ ಕೂಡ ಕಾಕ್ತಿ ಪೊಲೀಸರೇ ನಿಮಗೆ ಎಚ್ಚರಿಕೆ ಅದು. ನೀವು ಕೂಡ ನನ್ನ ಮೇಲೆ ಒಂದು ಸುಳ್ಳು ಕೇಸನ್ನು ಹಾಕಿದ್ರಿ, ಇರ್ಲಂದು ಬಿಡಿದೆ, ಇನ್ನು ಹಾಕಲ್ಲ ನೋಡೋಣ, ಗೊತ್ತಾಗ್ತೈತಿ. ನಿಮ್ಮ ಡ್ರೆಸ್ ಕಳಿಸ್ತೇವೆ ನಾವು. ಹೌದು, ಸುಳ್ಳು ಕೇಸ, ಹೊಡೆದವನ ಮೇಲೆ ಕೇಸ, ನಮ್ಮ ಮೇಲೆ ಕೇಸ, ಏನೂ ಇಲ್ಲದೆ. ಎಂಥ ಟೇಷನ್ ರೀ. ಈಗ ಬಂದಾರೆ ರಾಮರಾಜನ್ ಅವರು, ಒಳ್ಳೆಯ SP ಅವರು. ನಗರ ಆಯುಕ್ತ ಭೂಷಣ್ ಅವ್ರ ಖಾತೆ ನಿಮ್ದೇನು CPI ಅದಲ್ಲ 14, ಇವ್ರ ಮೇಲೆ ಸ್ವಲ್ಪ ನಿಗಾ ಇಡಬೇಕು. ಇವ್ರು ಸ್ವಲ್ಪ ಟೆಸ್ಟ್ ಮಾಡ್ಬೇಕು ಇವ್ರನ್ನ. ಇವ್ರು ಯಾರ್ಯಾರ ಜೊತೆ ಶಾಮಿಲ ಇದ್ದಾರೆ, ರಿಯಲ್ ಎಸ್ಟೇಟ್ ಜೊತೆ ಯಾರ್ಯಾರು ಶಾಮಿಲ ಇದ್ದಾರೆ, ಯಾರ್ಯಾರ ಸ್ನೇಹ ಇದೆ, ಯಾರು ಅಕ್ರಮ ಚಟುವಟಿಕೆಗಳು ಭಾಗವಹಿಸಿದ್ರೆ ಎಲ್ಲ ಲಿಸ್ಟ್ ನನ್ನ ಕಡೆ ಇದೆ. ಸಂದರ್ಭಕ್ಕೆ ಅದನ್ನು ನಾವು ಪ್ರಸ್ತಾಪ ಮಾಡ್ತೇವೆ, ಇಲ್ಲಂತಲ್ಲ. ಗ್ರಾಮೀಣ ಪೊಲಿಟಿಷನ್ನಲ್ಲಿ ಅನೇಕರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಇಲ್ಲಿಂದ ನಾವು. ಆದ್ರೆ ಈ ವಿನಯ್ ಕುಲಕರ್ಣಿ ಒಂದು ವಿಷಯದಲ್ಲಿ ಭಾಳ ಜಾಗೃತಿಯಿಂದ ಇರಬೇಕು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೆಷನ್ ಕೋರ್ಟ್ ಏನು ತೀರ್ಪು ಕೊಡ್ತು, ಅದು ಐತಿಹಾಸಿಕ ತೀರ್ಪದು. ಈ ತೀರ್ಪನ್ನು ನೀವು ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕು. ನೀವೇನು ಮಾಡಿರೋ ಎಲ್ಲ ಮುಗಿತೈತೆ ಅಂತಿಲ್ಲ. CPI ಲೆವೆಲ್, DSP ಲೆವೆಲ್, ಮಂತ್ರಿ ಲೆವೆಲ್ ಇಲ್ಲ. ಇನ್ನು ಮುಖ್ಯಮಂತ್ರಿ ಏನು ಹೇಳ್ತಾರೆ, ಮೇಲ್ಮನೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತ. ಹೌದು, ಇನ್ನು ವಿನಯ್ ಕುಲಕರ್ಣಿ ಮೇಲ್ಮನೆ ಸಲ್ಲಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಸಲ್ಲಿಸ್ತಾರೆ. ನಮ್ಮ ನಿನ್ನೆ ರಾತ್ರಿ ಒಂದು ಬಂದಂಥ ಮಾಹಿತಿ ಪ್ರಕಾರ
ಏನು 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಅನುಭವಿಸಿದರೆ ಆತ ಶಾಸಕ ಸ್ಥಾನವನ್ನು ಕಳ್ಕೊತಾನೆ ಅಂತ ಇದೆ. ಈಗ ಮೇಲ್ಮನವಿ ಸಲ್ಲಿಸಿ ಅಲ್ಲಿ ಏನಾದರೂ ಜಯ ಉಂಟಾದರೆ ಮತ್ತೆ ಬಂದೇ ಬರ್ತಾರೆ ಅವರು. ಕಾನೂನದಲ್ಲಿ ಏನು ಹೇಳಲಿಕ್ಕಾಗೋದಿಲ್ಲ, ಯಾವ ರೀತಿ ಪ್ರಕರಣ ಮುಂದುವರಿತೈತಿ ಇನ್ನೂ ಹೇಳಲಿಕ್ಕಾಗೋದಿಲ್ಲ. ಇನ್ನು BJP ಅವರ ಕೈವಾಡ, CBI ಅವರ ಕೈಗೊಂಬೆ ಇದೆ ಅಂತ ಹೇಳ್ತಾರೆ. ತಪ್ಪದು ಆರೋಪ ಮಾಡ್ತಾ ಇದ್ದಾರೆ ಕೆಲವೊಂದು ಜನ. CBI ಕೊಟ್ಟರು, CBI ಕೇಂದ್ರದ ಕೈಗೊಂಬೆ ಅಂತಿಲ್ಲ. ಇಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸಿದರೆ ಎಷ್ಟೋ ಸಾಕ್ಷಿಗಳನ್ನು ಇವರು ಇಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ನ್ಯಾಯಕ್ಕೆ ಜಯ ಸಿಕ್ಕಿದೆ. ಸೊಕ್ಕಿನ ಜನರಿಗೆ ಅಧಿಕಾರ ಇದೆ, ನಾನು ಏನು ಬೇಕಾದ್ದು ಮಾಡ್ತೇನೆ ಅನ್ನೋರಿಗೆ ಸೋಲಾಗಿದ್ದಾರೆ. ಇದೊಂದು ಎಲ್ಲ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಗಂಟೆ. ಭಾಳ ಎಚ್ಚರಿಕೆ ಎಂದರೆ ನಮ್ಮ ಸಭೆಗೆ ಬರಬೇಡ ಅಷ್ಟೇ ಹೇಳೋದು. ಬಂದರೆ ನಮ್ಮ ಕೆಲಸ ನಾವು ಮಾಡ್ತೇವೆ. ನಮಸ್ಕಾರ.